ಇರ್ತಾರಲ್ಲ, ಇವ್ರನ್ನೆಲ್ಲರೂ ಎತ್ತಲ್ಲಿ ಮಾಡಲೇಬೇಕಾಗ್ತದೆ. ಒಂದು ಕಡೆ ಇಡುವುದರಿಂದ ಸಹಜವಾಗಿ ಬೆಳೀತದೆ, ಭ್ರಷ್ಟಾಚಾರ ಬೆಳೀತದ, ನೆಪೋಟಿಸಂ ಬೆಳೀತದ, ಒಂದು ಸಂಬಂಧಗಳು ಬೆಳೀತಾವ, ಸಂಬಂಧ ಬೆಳೆದ್ರೆ ಭ್ರಷ್ಟಾಚಾರ ಆಗ್ತದೆ. ಅದಕ್ಕಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಬೇರು ಬಿಟ್ಟಂತವ್ರಿಗಿಂತ ಅವಶ್ಯವಾಗಿ ನಮ್ಮಂತ ಕೆಲವು ಇನ್ಫಾರ್ಮೇಶನ್ ಆಕ್ಟ್ ಅಥವಾ ನಮ್ಮ ಮಾಹಿತಿ ಆಕ್ಟ್ ಏನೋ ಪ್ರಶ್ನೆ ಮಾಡ್ತಿರ್ತಾರೆ, ಇತ್ತೀಚೆಗೆ ಉತ್ತರ ಬಂದ್ ಮಾಡ್ತಾ ಇದ್ದಾರೆ. ಹೇಳಿದ್ರೆ ನಮ್ಮ ಕಡೆ ಒಂದು ಸಣ್ಣ ಪ್ರಶ್ನೆಗೆ ಕೇಳಿದಂತ ಒಂದು ಇವ್ರಿಗೆ ಏನಪ್ಪಾ ಇನ್ಫಾರ್ಮೇಶನ್ ಎಷ್ಟು ದಿನ ತಗೊಂಡು ಒಂದು ಕೊನೆಗೆ ಏನೋ ಕೊಟ್ಬಿಟ್ಟಿದ್ದಾರೆ. ಹೀಗೆ ಈ ಪ್ರತಿಯೊಂದು ಇಲಾಖೆಯು ನಡೀತಾ ಇರುವಂಥದ್ದು. ಇವತ್ತು ಇನ್ನೊಂದು ಏನಾಗ್ಬಿಟ್ಟದಪ್ಪ ಅಂದ್ರೆ ನಮ್ಮಲ್ಲಿ ಇನ್ಫಾರ್ಮೇಶನ್ ಆಕ್ಟ್ ಅಡಿಯಲ್ಲಿ ಕೆಲಸ ಮಾಡುವಂಥದ್ದು ಕೆಲವೊಬ್ರು ಯಾರೋ ತಪ್ಪು ಮಾಡಿರೋದಿರುತ್ತಲ್ಲ, 5 ಮಂದಿ ದುಡ್ಡು ವಸೂಲು ಮಾಡುವಂಥದ್ದು ಮತ್ತೆ ಮಾಡ್ತಾ ಇದ್ದಾರೆ. ಬ್ಲ್ಯಾಕ್ ಮೇಲ್ ಅಂತಂದ್ರೆ ಮಾಡ್ತಾ ಇದ್ರು, ಇಲ್ಲೂ ಅಲ್ಲಿ ಹೇಳಿದ್ರು. ಆದ್ರೆ ಅವರು ಬ್ಲ್ಯಾಕ್ ಮೇಲ್ ಮಾಡಿಸಿ ಬಿಡಿದ ನಂತರ ವಿಷಯ ನಿಮ್ಮಲ್ಲಿ ಅನೈತಿಕ ದುಡ್ಡ ಅಥವಾ ಭ್ರಷ್ಟಾಚಾರ ದುಡ್ಡಿದ್ದಾಗ ಸಹಜವಾಗಿ ಅವ್ರು ಬೇಡ್ತಾ ಇರ್ತಾರೆ, ನಾವು ಹೊಸ ಬದುಕ್ತಾ ಇರ್ತಾರೆ ಅಂತೇಳಿ ಆ ತಪ್ಪು ಸರಿಯಾಗಿ ಕೋರ್ಟ್ ನಿರ್ಧಾರ ಮಾಡ್ತಾರೆ. ಅದು ಅಂಥವ್ರು ಕೇಳಿದಾಗ ಅವ್ರು ಹಿಡಿದುಕೊಂಡು ಕೆಲಸ ಇಲ್ಲ, ಅವ್ರು ಕೇಳ್ತಾ ಇದ್ದಾರೆ, ಮತ್ತೆ ಮಾಡ್ತಾ ಇದ್ದಾರೆ. ಇಲ್ಲೇ ಇನ್ಫಾರ್ಮೇಶನ್ ಕೇಳೋದ್ರಿಂದಾಗಿ ಓಪನ್ ಸೆಕ್ರೆಟರಿ ಕೇಳಿದ್ರು, ಅಲ್ಲಿ ಮತ್ತೆ ಓಪನ್ ಆಗಿ ಹೇಳ್ತಾ ಇದ್ರಿ ನಿಮ್ಮ ಸಾರ್ವಜನಿಕ ಹಿತಾಸಕ್ತಿ ಈ ಭ್ರಷ್ಟಾಚಾರ ನಿಲ್ಲಿಸಲು ಸಾರ್ವಜನಿಕ ಹಿತಾಸಕ್ತಿ ಅಲ್ಲೇ ನಾವು ಇವತ್ತು ಮತ್ತೊಂದು ಪ್ರಶ್ನೆ ಮಾಡಬೇಕಾಗ್ತದೆ. ಯಾರು ಸಲಹೆಪ್ಪ ಅದನ್ನ ಇನ್ಫಾರ್ಮೇಶನ್ ಬೇಕಾಗಿದೆ, ಅದು ಮಾಡಿದ ಇನ್ಫಾರ್ಮೇಶನ್ ಆಕ್ಟ್ ಈ ಸರ್ಕಾರಿ ಅಧಿಕಾರಿಗಳಿಗೆ ಇವರು ಭ್ರಷ್ಟದರೆ ಭ್ರಷ್ಟದಿನ ಕಡಿಮೆನಾಗಿ ಕೆಲಸ ಮಾಡುವುದು ಅಧಿಕಾರ ಸಿಗೋದು ಮಾಡಿದಾರೆ. ಅದನ್ನ ಅಂತರದಕ್ಕೆ ನೀವು ರಿಸ್ಟ್ರಿಕ್ಷನ್ ಹಾಕೊಂಡು ಮಾಡಿ ಹೋಗ್ತಾನೆ ಇದ್ದೀರಿ. ಅದಕ್ಕೆ ಏನಪ್ಪ ಅಂದ್ರೆ ಯಾವ್ದಕ್ಕೆ ಗೌರವ ಕೊಡ್ತಾ ಇಲ್ಲ, ಹೆಂಗೆ ಕೇಳ್ತಾರ ಅವ್ರು ನಡೀತಾ ಇರ್ತದೆ, ಅವ್ರಿಗೆ ಬೇಕಾಗಿರೋ ಕೇಂದ್ರ ಇರ್ತದೆ, ಅದನ್ನ ಜನರಲೈಸ್ ಮಾಡ್ತಾ ಇದ್ದೀರಿ ವಿನಃ ನಿಲ್ಲಿಸ್ತಾ ಇಲ್ಲ. ಅದನ್ನಾಗಿ ಸರ್ಕಾರಿ ಸಲ ಆ ದಿಶೆಯಲ್ಲಿ ಒಂದು ಸ್ವಲ್ಪ ಗಮನ ಹರಿಸಿ 5 ವರ್ಷಕ್ಕೂ ಬಿಲ್ ಪ್ರಕಾರ ಯಾವ ಇಲಾಖೆ ಇರ್ತಾರೆ ಅವರೆಲ್ಲರೂ ಮತ್ತೊಂದು ರಚನೆ ಮಾಡಬೇಕಾಗಿದ್ದ ಆಡಳಿತ ದೃಷ್ಟಿಯಿಂದ ಒಳ್ಳೆ ಭ್ರಷ್ಟಾಚಾರ ರಹಿತ ಆಡಳಿತ ಕೊಡಬೇಕಾಗಿದ್ದು ಮೊದಲೇ ಹೇಳ್ತಿದ್ರು. 2 ರಿಂದ 3 ವರ್ಷ ದಾಡಿಸಿ ಬಿಡೋದು ಅವ್ರು ಬೇರೆ ಹೋಗಲು ಅವ್ರು ಎಲ್ಲಿ ಕಡುವುದನ್ನು ಕಡ್ಕೊಳ್ಳಿ, ಮನೆ ಕಡ್ಕೊಳ್ಳಿ, ಮತ್ತೆ ಮಾಡಿ ಅವ್ರ ಮೇಲೆ ಪಾಪ ನಾನು ರಿಟೈರ್ ಅಂತ ಎಲ್ಲ ಬದುಕಬಹುದು. ಅವರ ಒಳ್ಳೆದು ಕಡ್ಕೊಳ್ಳಿ, ಅವರ ಆ ಪೇಮೆಂಟ್ಗೂ ಅವ್ರ ಆಸ್ತಿಗೂ ಅಲ್ಲಿ ಏನಿರಬೇಕು ಅದರ ಸಾಮ್ಯತೆ ಇರಬೇಕು. ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತದ, ಎಲ್ಲರೂ ಹೇಳ್ತಾರೆ. ಮತ್ತು ಒಂದೇ ಕಡೆ 10 ವರ್ಷ ಅದ್ರ ಮೇಲ್ಪಟ್ಟು ಅಧಿಕಾರ ಮಾಡೋದು ಇಲ್ಲಿ ಕಾನೂನು ಇಲ್ಲ. ಅದನ್ನು ಸಹಜವಾಗಿ